ಮುಸ್ಲಿಂ ಖಾಜಿಗಳ ಸೂಚನೆಯಂತೆ ಈ ಪ್ರತಿಭಟನೆ ನಡೆಯುತ್ತೆ. ಇಲ್ಲಿ ಸಂಘರ್ಷಕ್ಕೆ ಯಾವುದೇ ಅವಕಾಶ ಇಲ್ಲ ಅಂತ ಮುಸ್ಲಿಂ ಧರ್ಮಗುರು ಯಾಕೂಬ್ ಸಹದಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಇದೊಂದು ಭಾರತದ ತ್ರಿವರ್ಣ ಧ್ವಜದ ಅಡಿ ನಡೀತಾ ಇರುವಂತಹ ಶಾಂತಿಯುತ ಪ್ರತಿಭಟನೆ. ಇದು ಯಾರ ವಿರುದ್ಧದ ಪ್ರತಿಭಟನೆ ಕೂಡ ಅಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ನಮ್ಮ ಧ್ವನಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸೋಕಷ್ಟೇ ಈ ಪ್ರತಿಭಟನೆ ಆಗ್ತಾ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯೋದಷ್ಟೇ ನಮ್ಮ ಆಗ್ರಹ ಅಂತಿದ್ದಾರೆ. ಶಾಂತಿಯುತ ಪ್ರತಿಭಟನೆಗೆ ಈಗಾಗಲೇ ಕರೆಯನ್ನ ಕೊಡಲಾಗಿದೆ. ಯಾವುದೇ ಘೋಷಣೆ ಪ್ರಚೋದನೆಗೆ ನಮ್ಮಲ್ಲಿ ಅವಕಾಶನೇ ಇಲ್ಲ. ಇದು ಇವತ್ತಿನ ಪ್ರತಿಭಟನೆಯ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ತಿದ್ದುಪಡಿಯನ್ನು ವಿರೋಧಿಸಿ ಇವತ್ತು ಮಂಗಳೂರಿನ ಅಡ್ಯಾರ್ನ ಕಣ್ಣೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಇವತ್ತೊಂದು ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಇವತ್ತು ರೂಪುಗೊಳ್ಳುತ್ತಾ ಇದೆ. ಹೀಗಾಗಿ ಎಲ್ಲ ರೀತಿಯಾದಂಥ ತಯಾರಿಗಳಾಗಿದೆ. ಜೊತೆಗೆ ಈ ಒಂದು ಪ್ರತಿಭಟನಾ ಸಭೆ ಇರುವಂಥದ್ದು ಯಾಕೆ ಅನ್ನೋದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಧರ್ಮಗುರುಗಳಿದ್ದಾರೆ. ಯಾಕೂಬ್ ಸಹದಿ ಅನ್ನುವಂಥ ಧರ್ಮಗುರುಗಳಿದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಸರ್? ಮೂಲ ಉದ್ದೇಶ ಅದೇ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಇಷ್ಟರ ತನಕ ಇದ್ದಂತಹ ನಿಯಮಗಳಿಗೆ ವಿರುದ್ಧವಾಗಿ 2, 3, 4 ಅಂಶಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಿದ್ದಾರೆ. ಆ ಅಂಶಗಳನ್ನು ಹಿಂಪಡೆದರೆ ನಮ್ಮ ಪ್ರತಿಭಟನೆ ನಿಲ್ತದೆ ಅಷ್ಟೇ. ನಮ್ಮ ಮೂಲ ಉದ್ದೇಶ ಕೇಂದ್ರ ಸರ್ಕಾರದ ಗಮನ ಸೆಳೀಬೇಕು. ಅವರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ತಕ್ಷಣವೇ ಅದನ್ನು ಹಿಂಪಡೆದರೆ ನಮ್ಮೆಲ್ಲ ಕೂಡ ಮುಗೀತದೆ, ಅಲ್ಲಿಗೇ ಇನ್ನು ಪ್ರತಿಭಟನೆ ಮಾಡುವಂಥ ಅವಕಾಶ ಇರುವುದಿಲ್ಲ. ಅಷ್ಟೇ ನಮ್ಮ ಉದ್ದೇಶ. ನಮಗೆ ಅಂದರೆ ಒಂದು ನಮ್ಮ ಕೌನ್ಸಿಲ್ನಲ್ಲಿ ಬೋರ್ಡ್ಗಳಲ್ಲಿ ಈ ಥರವನ್ನು ಸೇರಿಸುವಂಥದ್ದು.